ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಕಂಪ್ನಿ ಅವನು ಏನು ಮಾಡ್ಕೊಳಕ್ಕಾಗಲ್ಲ. ನಮ್ಗೆ ನಾವು ಆ ಲೆವೆಲ್ಗೆ ಬೆಳೆದಿದ್ದೀವಿ. ಅವ್ರ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ಆ್ಯಂಡ್ ಈ ಥರ ಜುಜುಬಿ ವಿಚಾರಕ್ಕೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಜೈ ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು. ಅರ್ಜೆಂಟ್ ಕೆಲಸನ ಇಷ್ಟು ಅರ್ಜೆಂಟಾಗಿ ಹೇಳಿದ್ರೆ ಹೇಗೆ ಮಾಡೋಕ್ಕಾಗತ್ತೆ ಮೋ? ಅಳಿಮಯ್ಯ ಅರ್ಜೆಂಟ್ ಅಂತ ಹೇಳ್ತಾ ಇದ್ದಾಳಲ್ಲೋ, ಅರ್ಜೆಂಟ್ ವಿಷಯನ ಅರ್ಜೆಂಟಾಗಿ ಹೇಳಬೇಕು ಮತ್ತು ಅರ್ಜೆಂಟಾಗಿ ಮಾಡಬೇಕು. ಸರಿ ಆಯ್ತು, ಏನು ವಿಷಯ? ನೀನು ಈ ಮನೆಯಲ್ಲಿ ಒಂದು ಪೂಜೆ ಮಾಡಬೇಕು. ಪೂಜೆನಾ? ಏನು ಪೂಜೆ? ಒಂದು ಹೋಮನೋ ಶಾಂತಿನೋ ಮಾಡಿಸ್ಬೇಕಂತೆ. ಈಗ ಯಾಕೆ ಮಾಮ್? ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ. ಅವರು ನಿನ್ನ ರಾಶಿ ಪ್ರಕಾರ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸರಿ ಹೋಯ್ತು, ಇವನೇ ಒಂದು ದೊಡ್ಡ ಗ್ರಹ, ಇವನಿಗೆ ಯಾವ ಗ್ರಹ ಕಾಟ ಕೊಡುತ್ತೆ? ಸರಿ ಹೋಗಬೇಕಾಗಿರೋದು ಗ್ರಹಗತಿ ಅಲ್ಲ, ಮನಸ್ಥಿತಿ. ಆಗಲೇ ಎಲ್ಲ ಸರಿ ಹೋಗೋದು. ನೀನು ಪೂಜೆನೋ ಹೋಮನೋ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತಂತೆ. ಇಮಿಡಿಯೇಟಾಗಿ ಮಾಡಿಸು. ಕಮ್ ಆನ್ ಮಾಮ್, ನನ್ನ ಟೈಮ್ ಚೆನ್ನಾಗಾಗಿ ಎಷ್ಟೋ ವರ್ಷಗಳೇ ಆಯಿತು. ಇನ್ಫ್ಯಾಕ್ಟ್ ಈಗ ಗಜಕೇಸರಿ ಯೋಗ ನಡೀತಾ ಇದೆ ನನಗೆ. ಇಂಥ ಟೈಮಲ್ಲಿ ನೀನು ಬಂದು ಟೈಮ್ ಸರಿ ಇಲ್ಲ ಅಂತಿದ್ಯಲ್ಲ. ಹಾಂ ಮಾಮ್, ನನ್ನ ಲೈಫಿನ ಪೀಕ್ ಟೈಮಲ್ಲಿದ್ದೀನಿ ನಾನೀಗ. ಪಾತಾಳಕ್ಕೆ ಬೀಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ಯಪ್ಪ. ನಾನು ಹುಡ್ತಾಗಿಂದ ಒಳ್ಳೆ ಟೈಮ್ ಏನಾದರೂ ನೋಡಿದ್ದೀನಿ ಅಂತಂದರೆ ಅದು ಈಗಲೇ ಮಾಮ್. ರಾಜನ್ ಥರ ಇರೋದು ಆ್ಯಂಡ್ ಮರಿತಾ ಇರೋದು. ಹಿಂಗೆ ತರ್ಬಾರ್ ಮಾಡು, ಬರ್ಬಾಸ್ ಆಗ್ತೀಯ. ಆಗೋದೇನು ಫಿಕ್ಸ್ ಹಾಗೆ ಆಗ್ತೀಯ. ಆದರೂ ಒಂದ್ಸಲ ಮಾಡೋದ್ರಿಂದ ಏನು ಕಳ್ಕೊತೀಯ? ನನಗೂ ಸಮಾಧಾನ ಆಗುತ್ತೋ? ನೀನೇನು ಮಾಮ್ ಪೂಜೆ ಗೀಜೆ ಅನ್ಕೊಂಡು, ಅವೆಲ್ಲ ನಮ್ಮಂಥವ್ರಿಗಲ್ಲ. ಅದೆಲ್ಲ ಯಾರಿಗೆ ಗೊತ್ತಾ? ಈ ಡರ್ಪೋಕ್ಗಳಿಗೆ ಎದುರ್ಕೋತಾರಲ್ಲ, ಅವ್ರಿಗೆ ಒಳಗಡೆ ಪುಕ ಪುಕ ಅಂತಿರುತ್ತಲ್ಲ, ಅಂಥವ್ರಿಗೆ ಸರಿ. ಅದು ನಮಗೆ ಸೆಟ್ ಆಗಲ್ಲ. ಇನ್ಫ್ಯಾಕ್ಟ್ ಮಾಮ್, ದೇವ್ರಿಗೆ ನಾವು ಬೇಕಾಗಿಲ್ಲ, ನಮಗೆ ದೇವ್ರು ಬೇಕಷ್ಟೇ ಅಂತ ಬ್ಲಡಿ ಸಿಸ್ಟಮ್ನ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಅವ್ನು ಯಾವನೋ ತಲೆ ಕೆಟ್ಟವನು ನನ್ನ ಜಾತಕನ ತಪ್ಪಾಗಿ ನೋಡಿರಬೇಕು ಅಥವಾ ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿರಬೇಕು. ಅವನ ಮಾತು ಕೇಳ್ಕೊಂಡು ನೀನು ಬಂದಿದ್ಯಲ್ಲ ಪೂಜೆ ಅನ್ಕೊಂಡು. ಮಾಮ್, ಅದೀಗೂ ಆಗಿರ್ಬೋದಲ್ವಾ? ಮಿಸ್ ಆಗಿ ನೀನು ಮೋಸ್ಟ್ಲಿ ಮಾಮ್ಸ್ ಜಾತಕನೋ ಅಥವಾ ಗೌತಮ್ ಜಾತಕನೋ ಕಳಿಸಿರ್ಬೇಕು ಏನೋ. ಮಾಮ್ ಪಕ್ಕ ನೀನು ಕಳಿಸಿರೋದು ಗೌತಮ್ ಜಾತಕನೇ. ಯಾಕೆಂದ್ರೆ ಈಗ ಬ್ಯಾಡ್ ಟೈಮ್ ನಡೀತಾ ಇರೋದು ಅವಂದೇ ಅಲ್ವಾ? ಜೈ, ಇಷ್ಟು ಲೈಟಾಗಿ ತಗೋಬೇಡ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ಸುಮ್ಮನೆ ಇರು ಮಾಮ್. ನಾನೀಗ ಲಿಟ್ರಲಿ ಎಷ್ಟು ಪವರ್ಫುಲ್ ಆಗಿದ್ದೀನಿ ಅಂತ ಅಂದರೆ, ಆ ಜುಜುಬಿ ಗ್ರಹಗತಿಗಳಲ್ಲ, ಅದಕ್ಕೆಲ್ಲ ಬಾಸ್ ಇದ್ದಾನಲ್ಲ, ಸುಪ್ರೀಮ್ ದೇವರು, ಅವನೇ ಬಂದು ನನ್ನನ್ನು ಮುಟ್ಟಬೇಕು ಅಂತಂದ್ರು 2 ಸೆಕೆಂಡ್ ಯೋಚನೆ ಮಾಡಬೇಕು. ಆ ಲೆವೆಲ್ಗಿದ್ದೀನಿ. ನೀನು ಅದಕ್ಕೆಲ್ಲ ಕಿವಿನೂ ಕೊಡಬೇಡ, ನಾನು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಮಾಮ್, ಲಿಟ್ರಲಿ ನಾನೀಗ ಫುಲ್ ಆಫ್ ಕಾನ್ಫಿಡೆನ್ಸ್, ಹೋಲ್ಸಮ್ ಲೈಫ್ ಆ್ಯಂಡ್ ಹ್ಯಾಪಿ ಆಗಿದ್ದೀನಿ. ತಲೆ ಹೋಗುತ್ತಲ್ಲ ಆವಾಗ ಗೊತ್ತಾಗತ್ತೆ. ಜೈ, ಇದನ್ನ ಲೈಟಾಗಿ ತಗೋಬೇಡ, ನೆಗ್ಲೆಕ್ಟ್ ಮಾಡಬೇಡ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಇಷ್ಟೊಂದು ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಅಳೆವಯ್ಯ, ಜಾಸ್ತಿ ಮೈ ಮರಿಬೇಡ ಕಣೋ. ಬಲಿ ಚಕ್ರವರ್ತಿ ಕತೆ ಗೊತ್ತಿಲ್ವಾ? ಅದು 3 ಹೆಜ್ಜೆ ಅಂತ ಅವ್ನು ನೆಗ್ಲೆಕ್ಟ್ ಮಾಡಿ 3ನೇ ಹೆಜ್ಜೆಗೆ ಭೂಮಿಯಿಂದ ಪಾತಾಳಕ್ಕೆ ತಳ್ಳಲ್ಪಟ್ಟ ಕಣೋ. ಹೌದು ಜೈ, ಇಷ್ಟೊಂದು ಮೈ ಮರಿಬೇಡ. ಏನು ಮಾಮ್, ನಿನ್ನ ಮಗನ ನೀನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ. ನಾನೀಗ ಹಳೆ ಜೈ ಅಲ್ಲ, ತುಂಬ ಬದಲಾಗಿದ್ದೀನಿ. ನನಗೆ ನುಗ್ಗೋದು ಗೊತ್ತು, ಬಲೆ ಎಣಿಯೋದು ಗೊತ್ತು, ದಾಳ ಹಾಕೋದು ಗೊತ್ತು. ಸೊ ನನ್ನ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆ ನಿನ್ನ ಸೋ ಕಾಲ್ಡ್ ಡ್ಯಾಶ್ ಗ್ರಹಗತಿಗಳು ನನ್ನನ್ನು ಏನೂ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಸಮಾಧಾನಕ್ಕೆ ಬೇಕಂದ್ರೆ ನೀವು ಮಾಡ್ಕೊಳ್ಳಿ, ನಾನು ಈ ಆಟಕ್ಕಿಲ್ಲ. ಬಾಯ್ ಜೈ, ನಾ ಹೇಳಕ್ಕೆ ಬಾಯ್. ಸಿಸ್ಟರ್, ಅವನಿಗೆ ಈ ತೀರ್ಥ ಮಾತ್ರ ಬೇಕಾಗಿರೋದು. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೂ ಅಕ್ಷರ ಹಾಕಿ ಸಂಪ್ರಾರ್ಥಯಾಮಿ ನಮಸ್ಕರೋಮಿ. ಮಮ ಉಪಾತ್ತ ಸಮಸ್ತ ಆಚರಿಷ್ಯೆ. ಹೂ ಅಕ್ಷರ ಹಾಕಿ ಮ. ಹೂವು ಪೂಜೆ ಮಾಡೋದು. ಸುಮುಖಾಜಿ ನಮಃ, ಏಕದಂತಾಜಿ ನಮಃ, ಕಪಿಲಾಜಿ ನಮಃ. ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಅಪ್ಪು, ಯಾಕೆ ಪೂಜೆ ಎಲ್ಲ ಮಾಡಿಸ್ತಾರೆ? ನಂಗೆ ಗೊತ್ತು. ಇರು ಅಮ್ಮಮ್ಮ, ಈ ಪೂಜೆನ ಯಾಕೆ ಮಾಡಿಸ್ತಾರೆ? ಆಹಾ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಕ್ವಶನ್ನೇ ಕೇಳಿದೆ ಕಣ. ಇವತ್ತು ಸ್ಪೆಷಲ್ ಪೂಜೆ ಇದೆ ಬನ್ನಿ ಅಂತ ಕರೆದ್ರು ಬಂದುಬಿಟ್ವಿ. ಆದರೆ ಈ ಪೂಜೆಯ ಅರ್ಥ ಏನು, ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆಲೋಚನೆ. ಹೌದು, ಪೂಜೆಗೆಲ್ಲಾದ್ರೂ ಹೋಗ್ತೀವಿ, ಆದ್ರೆ ಏನಕ್ಕೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿರಲ್ಲ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.